ಗೈಸ್, ವೆಲ್ಕಮ್ ಟು ಅನದರ್ ವ್ಲಾಗ್ ಕೂಲ್ ಆ್ಯಂಡ್ ಹೀಟ್ ರೆಫ್ರಿಜರೇಷನ್ ಹಾಸ್ಪಿಟಲ್. ನಾವು ಇವತ್ತು VNC ಗ್ರೌಂಡ್ ಹಿಂದುಗಡೆ ಇರೋ ಅಪಾರ್ಟ್ಮೆಂಟ್ನಲ್ಲಿ ಒಂದು AC ಫಿಟ್ ಮಾಡೋಕ್ಕೆ ಹೋಗಿದ್ವಿ. ಆರ್ ಹೋಲ್ ಆದಮೇಲೆ ಇಂಡೋರ್ ಪ್ಲೇಟ್ ಹ್ಯಾಂಗ್ ಮಾಡೋಕ್ಕೋಸ್ಕರ ಹೋಲ್ ಮಾಡ್ತಿದ್ವಿ. ಇಂಡೋರ್ ಪ್ಲೇಟ್ ಮಾಡಿದ್ಮೇಲೆ ಆಮೇಲೆ ಮುಜಮಿಲ್ ಇಂಡೋರ್ ತಗೊಂಡು ಬಂದಿದ್ದ. ಇಂಡೋರ್ ಹ್ಯಾಂಗ್ ಮಾಡೋಕ್ಕೆ ಫಸ್ಟು ಹೋಲ್ ಒಳಗೆ ಕಮ್ಯುನಿಕೇಷನ್ ವೈರ್ ಹೊರ ಹಾಕಿದ್ವಿ. ಆಮೇಲೆ ಡ್ರೈನ್ ಪೈಪ್ ಮತ್ತು ಕಾಪರ್ ಪೈಪ್ ಮೂರು ಸೇರಿಸಿ ದಬ್ಬಿ ಆದಮೇಲೆ ಪ್ಲೇಟ್ ಒಳಗೆ ಚೆನ್ನಾಗಿ ಇಂಡೋರ್ ಹ್ಯಾಂಗ್ ಮಾಡ್ತಿದ್ವಿ. ಲಾಕು ಚೆನ್ನಾಗಿ ಕುಂತಿಲ್ಲ ಅಂದರೆ ಇಂಡೋರ್ ಒಳಗಿಂದ ವಾಟರ್ ಲೀಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ನೋಡಿ ಲಾಕ್ ಒಳಗೆ ಇಂಡೋರ್ ಹ್ಯಾಂಗ್ ಮಾಡ್ತಿದ್ವಿ. ಆಮೇಲೆ ಇಂಡೋರ್ ಪೂರ್ತಿ ಲಾಕಲ್ಲಿ ಕುಂತು ಓಕೆ ಆದಮೇಲೆ ಹೊರಗೆ ಹೋಗಿ ಔಟ್ಡೋರ್ ಸ್ಟ್ಯಾಂಡ್ ಹೊಡಿತಿದ್ವಿ. ಸ್ಟ್ಯಾಂಡುಗೋಸ್ಕರ ಮಾರ್ಕ್ ಮಾಡ್ಕೊಂಡು ಪ್ಲೇಟ್ಗಳು ಟೈಟ್ ಮಾಡ್ತಿದ್ವಿ. ಸ್ಟ್ಯಾಂಡಿನೂ ಪರ್ಫೆಕ್ಟ್ಲಿ ಟೈಟ್ ಆದವು. ಔಟ್ಡೋರ್ ಟು ಇಂಡೋರ್ ಪೈಪಿಂಗ್ ಮಾಡೋಕ್ಕೋಸ್ಕರ ಮುಜಮಿಲ್ ಪೈಪ್ ಬೆಂಡ್ ಮಾಡಿ ನಟ್ ಟೈಟ್ ಮಾಡ್ತಿದ್ದ. ನಟ್ ಟೈಟ್ ಆದಮೇಲೆ ವೈಟ್ ರೋಲ್ ಫೈಟ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಇದಕ್ಕೆ ಹೊಡಿತಾರೆ ಅಂದರೆ ಫಿನಿಶಿಂಗ್ ಅವರು ಮತ್ತು ಫೋಮ್ ಎಲ್ಲ ಡ್ಯಾಮೇಜ್ ಆಗ್ಬಾರ್ದು ಅಂತೇಳಿ ವೈಟ್ ರೋಲ್ ಹೊಡಿತಾರೆ. ಆಮೇಲೆ ಔಟ್ಡೋರ್ ಹ್ಯಾಂಗ್ ಮಾಡಿದ್ಮೇಲೆ ಲೀಕೇಜ್ಗಿಂತ ಮುಂಚೆ 10 ನಿಮಿಷ ವ್ಯಾಕ್ಯೂಮ್ ಮಾಡಿ ಲೀಕೇಜ್ ಚೆಕ್ ಮಾಡೋಕ್ಕೆ ಗ್ಯಾಸ್ ರಿಲೀಸ್ ಮಾಡಿ ಸಬ್ಬಿನ ಪುಡಿಯಿಂದ ಚೆಕ್ ಮಾಡಿದ್ವಿ. ಲೀಕೇಜ್ ಚೆಕ್ ಮಾಡಿದ ಕೂಡಲೇ ವೈರಿಂಗ್ ಕೊಟ್ಟು ಇಂಡೋರ್ ಆನ್ ಮಾಡಿದ್ವಿ. ಕೂಲಿಂಗ್ ಓಕೆ ಬರ್ತಿತ್ತು. ಇದೇ ಥರ AC ಇನ್ಸ್ಟಾಲೇಷನ್, ಫ್ರಿಜ್ಜು, ವಾಷಿಂಗ್ ಮಿಷಿನ್ ಏನಾದರೂ ರಿಪೇರ್ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರನ್ನು ಕಾಲ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಜಾಸ್ತಿ ಶೇರ್ ಮಾಡಿ. ಥ್ಯಾಂಕ್ ಯು.